ಏನು ನಮ್ಮ ಮುಡಿನೂರು ಗ್ರಾಮಕ್ಕೆ ಒಂದು ವಾರ್ಷಿಕ ಮಹಾಸಭೆಯ ಪ್ರಯುಕ್ತ ಇವತ್ತಿನ ದಿನ ನನ್ನನ್ನು ಆಹ್ವಾನಿಸಿದರೆ ತುಂಬ ಸಂತೋಷದ ವಿಚಾರ. ಅದೇ ರೀತಿ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ವಿಜಯವರೇ, ನಮ್ಮ DM ಸಾಹೇಬ್ರೆ, ನಮ್ಮ ವಿಸ್ತರಣಾಧಿಕಾರಿಗಳಾದಂಥ ನಮ್ಮ ವೇಣಣ್ಣ ಮತ್ತು ರವೀಣ್ಣವರೇ, ಈ ಭಾಗದ ಈ ಊರಿನ ಸದಸ್ಯರಾದಂಥ ನಮ್ಮ ವೆಂಕಟರಾಮ್ ಅವರೇ, ನಮ್ಮ ಹಿತೈಷಿಗಳಾದಂಥ ನಮ್ಮ DMS ಮಂಜಣ್ಣವರೇ, ನಮ್ಮ ವೆಂಕಟಸ್ವಾಮಣ್ಣವರೇ, ಅದೇ ರೀತಿ ನಮ್ಮ ಮಂಜು ಶಿವು, ನಮ್ಮ ಅಧ್ಯಕ್ಷರಾದಂಥ ಗೋಪಾಲಪುರ ಆನಂದಣ್ಣವರೇ, ನಮ್ಮ ಮಂಜು ಅವರೇ, ನಮ್ಮ ಮಣಿಯವರೇ, ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಬಂದಿದ್ದಾರೆ. ಹೆಚ್ಚಿಗೆ ನಾನು ಮಾತಾಡಲ್ಲ. ಈ ನಮ್ಮ ಮುಡಿನೂರು ಅಂದರೆ ಈ ಪಂಚಾಯತಿ ಅಂದರೆ ನಮಗೊಂಥರ ಸ್ವಂತ ಊರಿದ್ದಂಗೆ. ನಾನು SLC ಇಲ್ಲೇ ಓದಿದ್ದು ಮುಡಿನೂರಲ್ಲಿ. ಇಲ್ಲಿ ನಮ್ಮ ಅಜ್ಜಿಯವರವ್ರು ಇತ್ತು ಚಿಕ್ಕನಹಳ್ಳಿ, ಅಲ್ಲಿಂದ ಬಂದು ಇಲ್ಲೇ ಓದಿದ್ದು. ಅದೇ ರೀತಿ ನಮಗೂ ಈ ಪಂಚಾಯತಿಗೆ ಒಂಥರ ಅವಿನಾಭಾವ ಸಂಬಂಧ, ಎಲ್ಲ ರೀತಿಯಲ್ಲೂ, ರಾಜಕೀಯವಾಗಿ ಅಲ್ಲ, ಎಲ್ಲ ರೀತಿಯಲ್ಲೂ ಅದನ್ನು ಹಂಗೆ ನಡೆಸ್ಕೊಂಡು ಬರ್ತಾಯಿದೆ. ಇವತ್ತು ದಿನ ಎಲ್ಲ ಈ ಒಂದು ಪಂಚಾಯತಿಯ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಸದಸ್ಯನಾಗಿದ್ದೀನಿ, ನಾನು ನಿರ್ದೇಶಕನಾಗಿದ್ದೀನಿ. ಬಹುಶಃ ಆ ಕ್ರೆಡಿಟ್ ಎಲ್ರಿಗೂ ಸೇರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮುಂದೆ ರಾಜಕೀಯ ಬೇಡಿ, ರಾಜಕೀಯ ಬರುತ್ತೆ ಹೋಗುತ್ತೆ, ವಿಶ್ವಾಸ ಭಾಳ ಮುಖ್ಯ. ಏನೇ ಆಗಿರಲಿ, ಡೈರಿ ವಿಚಾರ ಬಂದಾಗ ಅವರಲ್ಲಿ ಹೇಳ್ತಿದ್ರು, ಮುಚ್ಚೋಗಿತ್ತು ನಿಜಾನೇ. 81ರಲ್ಲಿ ಓಪನ್ ಆಗಿದ್ದಿದ್ದು 81 ಅಂದರೆ ಒಂದು 20, ಇದೊಂದು 25, 44 ವರ್ಷಗಳ ಹಿಂದೆ. ಇದು ಹೆಂಗಿರ್ಬೇಕಾಗಿತ್ತು ಹೇಳಿ ನೀವೇ ಹೇಳಿ. 5 ವರ್ಷಗಳ ಹಿಂದೆ ಓಪನ್ ಮಾಡಿರ್ತಕ್ಕಂಥ ಡೈರಿ ಇದು ಈಗ ಈ ತಾಲೂಕಿನಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಮೇಲಕ್ಕೆ ಹೋಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಹೇಳಿದ್ನಲ್ಲ ರಾಜಕೀಯ ಅಂತ, ಮೊನ್ನೆನೂ ಹೇಳಿದೆ. ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಡೈರಿಗಳು ಮಾಡಿದ್ರೆ ಸಾಮಾನ್ಯವಾಗಿ ರಾಜಕೀಯ ಜಾಸ್ತಿ. ಈ ರಾಜಕೀಯದಿಂದ ಪಾಪ ಹೆಣ್ಮಕ್ಳು, ತಾಯಂದರು ಎಲ್ಲರೂ ಕಷ್ಟಪಟ್ಟು ಹಾಲು ಹಾಕ್ತಾರಲ್ಲ, ಆ ಹಾಲಿಗೆ ಜೀವನ ಮಾಡುವಂಥದ್ದೇ ಕಲ್ಲು ಹಾಕೋದಷ್ಟೇ, ಇನ್ನೇನು ಮಾಡಲ್ಲ. ಅದೊಂದು ಆಗತ್ತೆ. ಬಹುಶಃ ಅದೆಲ್ಲ ರಾಜಕೀಯ ಬಿಡಬೇಕಿದ್ರಲ್ಲಿ. ಈಗ ನಾನು ಗೆದ್ದಿದ್ದೀನಿ, ನಾನು ರಾಜಕೀಯ ಮಾಡೋಕ್ಕಾಗ್ತದ? ಗೆಲ್ಲುವಾಗ ನಿಂತಾಗ ರಾಜಕೀಯ ಮಾಡ್ತಾರೆ, ಅದು ನಿರ್ದೇಶಕರಾಗೋದು ಒಂದು ಸರ್ವೇ ಸಾಮಾನ್ಯ ಅಲ್ಲ. ಆದಮೇಲೆ ಎಲ್ಲ ರೀತಿಯಲ್ಲೂ ಪಕ್ಷಾತೀತವಾಗಿ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕು. ಅದು ರಾಜಕಾರಣದಲ್ಲಿ ಒಂದು ದೊಡ್ಡತನ ಅಂತಾರೆ. ಅದನ್ನು ಬಿಟ್ಟು ಏನೇನೋ ಮಾಡೋಕೆ ಹೋದರೆ ಯಾರೇನೂ ಆಗೋಕ್ಕಾಗಲ್ಲ. ಸ್ವಲ್ಪ ದಿನ ಅಷ್ಟೇ, ಸದ್ಯಕ್ಕೆ ಏನೋ ಮಾಡ್ಕೋಬೋದಷ್ಟೆ. ಅದೇ ರೀತಿ ನಿಮ್ಮ ಡೈರಿ ನನ್ನ ಅಂದಾಜಿಗೆ ಇನ್ನೂ ಸ್ವಲ್ಪ ಲಾಭ ಜಾಸ್ತಿ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಕ್ವಾಲಿಟಿ ಏನಾದರೂ ಹೆಚ್ಚು ಕಡಿಮೆ ಇತ್ತ ಏನೋ ಗೊತ್ತಾಗಲಿಲ್ಲ. ಏನಪ್ಪ ಕ್ವಾಲಿಟಿ ಕಡಿಮೆ, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಹಂಗೂ 4 ಲಕ್ಷ ಏನು ಬಂದಿದೆ, 4 ಚಿಲ್ಲರೇನು, ಕನಿಷ್ಠ ಅದರೊಂದು 7 ಲಕ್ಷವರೆಗೂ ಬರಬೇಕಾಗಿತ್ತು. 4 ಲಕ್ಷ ಅಷ್ಟು ಲಾಭ ಬಂದಿದೆ. ಅದರಲ್ಲಿ ಎಲ್ಲ ಖರ್ಚುಗಳೆಲ್ಲ ಹೋಗ್ಬಿಟ್ಟು ಇರಲಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಯಾಕಂದರೆ ಕ್ವಾಲಿಟಿ ಇಲ್ಲೆಲ್ಲ ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಆಗಿತ್ತು ಮೊದಲು. ಇನ್ನು ಮುಂದೆ ದಯವಿಟ್ಟು ಕ್ವಾಲಿಟಿ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಡೈರಿ ಉಳಿಸೋಂಗ ರೀತಿಯಲ್ಲಿ ಮಾಡಿ. ಇನ್ನೊಂದು ಹೇಳ್ತೀನಿ, ಒಂದು ಅನಿತಾ ಭಾವಿಸ್ಬೇಡಿ ಯಾರು, ನಾನು ಈ ಡೈರಿ ಬಗ್ಗೆ ಹೇಳ್ತಾ ಇಲ್ಲ, ಹಂಗೆಲ್ಲ ತಿಳ್ಕೊಂಡ್ಬಿಟ್ಟಾರೆ. ಕೆಲವು ಕಾರ್ಯದರ್ಶಿಗಳು ಕೆಲವು ಕಡೆ ತಪ್ಪು ಮಾಡ್ತಿದ್ದಾರೆ, ನನಗೆ ಗಮನಕ್ಕೆ ಬಂದಿದೆ. ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಕಷ್ಟಪಟ್ಟು 3 ಗಂಟೆಗೆ ಎದ್ದು ಹೆಂಗಸರು, ಗಂಡಸರು, ಸಾಮಾನ್ಯವಾಗಿ ಹೆಂಗಸರು ಜಾಸ್ತಿ ಕಷ್ಟಪಟ್ಟು ರಕ್ತ ಸುರಿಸಿ ದುಡಿದು ಹಾಲನ್ನು ತಂದು ಹಾಕ್ತಾರೆ. ಆ ಹಾಲನ್ನು ತಂದು ಹಾಕಿದಂಥ ಹಾಲದಲ್ಲಿ ನಾವೇನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಬಹುಶಃ ನಾವು ಅನುಭವಿಸಿದ್ರೆ ಪರವಾಗಿಲ್ಲ, ಅದಕ್ಕೆ ಸಂತೋಷ. ನಾವು ಮಾಡಿದ್ದೀವಪ್ಪ, ತಪ್ಪು ಮಾಡಿದ್ದೀವಿ, ನಾವು ಅನುಭವಿಸಿದ್ದೀವಿ ಅಂತ. ಏನು ಗೊತ್ತಿಲ್ಲದೆ ಮಕ್ಕಳು ಇರ್ತಾರೆ ಪಾಪ, ಆ ಗ್ರಾಚಾರ ಇವ್ರು ಮಾಡಿರೋ ಪಾಪ ಮಕ್ಕಳಿಗೆ ಎಲ್ಲಾದ್ರೂ ಹೋಗ್ಬಿಡುತ್ತಂತ ಅದೊಂದು ಯೋಚನೆ ಮಾಡ್ಬೇಕಾಗ್ತದೆ. ಅದನ್ನೆಲ್ಲ ತಿಳ್ಕೊಂಡು, ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ನಾನು ಪದೇ ಹೇಳ್ತಾ ಇದ್ದೀನಿ, ಈ ಡೈರಿ ಬಗ್ಗೆ ಹೇಳ್ತಾ ಇಲ್ಲ, ನಾನು ಓವರ್ ಆಲ್ ಹೇಳ್ತಾ ಇರೋದು. ಒಳ್ಳೆಯವರು ಇದ್ದಾರೆ, ಬೇಕಾದಷ್ಟು ಜನ ಒಳ್ಳೆಯವರು ಇದ್ದಾರೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಒಳ್ಳೆಯ ಕಾರ್ಯದರ್ಶಿಗಳಿದ್ದಾರೆ. ಸ್ವಲ್ಪ ಒಂದು ಪರ್ಸೆಂಟೇಜು ಸ್ವಲ್ಪ ಇದೆ,
ಅವರು ಸರಿಪಡಿಸ್ಕೊಂಡ್ರೆ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕಿಗೂ ಒಳ್ಳೆಯದು ಹೆಸರು ಬರುತ್ತೆ. ನಾವು ನಿರ್ದೇಶಕರಾಗಿದ್ದಾಗೆ ಇಂಥವ್ರ ಟೈಮಲ್ಲಿ ಚೆನ್ನಾಗಿ ನಡೀತಪ್ಪ, ನಾಳೆ ರಾಜಕಾರಣ ಮುಂದಿನ 5 ವರ್ಷಕ್ಕೆ ನೋಡೋಣ, ಅದು ಆಗತ್ತೋ ಹೋಗುತ್ತೋ, ಇನ್ನೊಂದು ಹಣೆ ಬರ ಬರೆದಿದ್ರೆ ಯಾರೇನು ತಪ್ಸಕ್ಕಾಗಲ್ಲ. ಹಣೆ ಬರ ಬರೆದಿಲ್ಲ ಅಂದ್ರೆ ಆಗೋದು. ಈಗ ನಾನು ನಿರ್ದೇಶಕನ ಆಗ್ತೀನಿ ಅಂದ್ಕೊಂಡು ಇಲ್ಲ ಆಗ್ಲಿಲ್ವಾ? ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಇದೊಂದು ಜನರಲ್ ಆಗಿ ನಾನು ಹೇಳ್ತಾ ಇರೋದು, ವಾಸ್ತವಾಂಶ ಹೇಳ್ತಾ ಇದ್ದೇನು. ಇದನ್ನ ಸರಿಪಡಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಹೋದ್ರೆ, ಯಾಕಂದ್ರೆ ಸುಮಾರು ಜನ ಬಡವರು ನಂಬಿಕೊಂಡು ಜೀವನಾಂಶಕ್ಕಾಗಿ ಕೆಲಸ ಹಾಲನ್ನ ಒಂದು ಡೈರಿಗೆ ಹಾಲಾಗ್ತಾ ಇದ್ದಾರೆ. ಅದಕ್ಕೆ ಚ್ಯುತಿ ಬರ್ದಂಗೆ ತಾವೆಲ್ಲರೂ ನೋಡ್ಕೊಂಡು ಇಲ್ಲಿರ್ತಕ್ಕಂಥ ಕಮಿಟಿ ಆಗಿರ್ಬೋದು, ಎಲ್ಲಾ ಡೈರಿಗಳ ಕಮಿಟಿ ಆಗಿರ್ಬೋದು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ, ಅದೇ ರೀತಿ ನಮ್ಮ ವಿಸ್ತರಣಾಧಿಕಾರಿಗಳು ಎಲ್ಲರೂ ಅವ್ರಿಗೆ ಏನು ತಪ್ಪು ಮಾಡಿದ್ರೆ ಅದು ಆ ಟೈಮ್ಗೆ ಅವ್ರಿಗೆ ಹೋಗಿ ಅವ್ರನ್ನ ಕರೆಸಿ ಅವರು ಸರಿಪಡಿಸುವಂತ ಒಂದು ಕೆಲಸ ಮಾಡಿದ್ದೆ ಆದಲ್ಲಿ ಒಂದು ಒಳ್ಳೆಯ ಶುಭ ಫಲ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಈ ಒಂದು ಡೈರಿಗೆ ನೋಡಿದೆ ನಾನು, ಇದು ಹಳ್ಳದಲ್ಲಿದೆ, ಟ್ರೈ ಮಾಡೋಣ ಮೇಲೆ ಏನಾದ್ರು. ಅವ್ರೇನು ಯಾರೇನು ಕೇಳಿಲ್ಲ ನನಗೆ, ಯಾಕಂದ್ರೆ ನಮ್ಮ ಸ್ವಂತ ಊರುಗಳಿವೆಲ್ಲ. ಟ್ರೈ ಮಾಡ್ತೀನಿ, ಮೇಲೆ ಏನಾದ್ರು ಆಗೋ ಒಂದು ಪ್ರಪೋಸಲ್ ಹಾಕ್ತೀವಿ, ನೋಡೋಣ, ನೋಡ್ಬಿಟ್ಟು ಅದ್ರ ವ್ಯವಸ್ಥೆ ಮಾಡೋಣ. BMC ಅಂತ ಹೇಳಿದ್ದಾರೆ, ನೀವು ಹಾಲು ಹೆಚ್ಚಿಗೆ ಮಾಡ್ಕೊಂಡ್ರೆ 1000 ಲೀಟರ್ ಮೇಲೆ ನೀವು ಹಾಲು ಮಾಡಿ ನಿಮ್ಮ ಡೈರಿಯಿಂದ ನಾನು BMC ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ಅಂದರೆ 1000 ಲೀಟರ್ ಹೆಚ್ಚಿಗೆ ಮಾಡಬೇಕು. 1000 ಲೀಟರ್ ಮೇಲೆ ನೀವು ಮಾಡಿದ್ರೆ ನಾನು BMC ಕೊಡುವಂಥದ್ದಕ್ಕೆ ಆಕ್ಷೇಪಣೆ ಏನು ಮಾಡೋದಿಲ್ಲ, ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿನ ಇಲ್ಲಿ ಕರೆಸಿ ಮತ್ತೆ ಮ್ಯಾಟ್ಸು, ಶಾಪ್ ಕಟರ್ಸ್ GBM ಆದ ತಕ್ಷಣ ಕೊಡುವಂಥ ಕೆಲಸ ಮಾಡ್ತೀನಿ. ನೀವೇನು ಕೇಳಬೇಕಾಗೇ ಇಲ್ಲ, ಮುಡಿನೂರು ನನ್ನ ಮೈಂಡಲ್ಲೇ ಇದೆ. ಯಾಕಂದ್ರೆ ನಮ್ಮ ನಾಯಕರು ಎಲ್ಲರೂ ಇದ್ದಾರೆ, ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಕೊಟ್ಟಿಲ್ಲ. ಏನೋ ಆಗಿರ್ತವೆ ಒಂದು ಸಣ್ಣ ಪುಂಡದವೆಲ್ಲ ನಾವು 5 ಅರ್ಧ ಗಂಟೆಯಲ್ಲಿ ನಾವೆಲ್ಲ ಸರಿಪಡಿಸ್ಕೊತೀವಿ. ನನ್ನನ್ನು ಯಾವತ್ತೂ ಅವ್ರು ಬಿಟ್ಕೊಡಲ್ಲ, ನನಗೆ ಗೊತ್ತಿದೆ ಅದು. ಆ ನಿಟ್ಟಿನಲ್ಲಿ ಏನು ಮುಂದೆ ಈ ಒಂದು ಡೈರಿ ವಿಚಾರವಾಗಿ ಏನೇ ಕೈ ಇರಲಿ, ವ್ಯತ್ಯಾಸಗಳಲ್ಲಿ ನನ್ನ ಹತ್ರ ಬರಲಿ, ನಾವು ಕುಂತ್ಕೊಂಡು ನಮ್ಮ ಮನೆಯಲ್ಲೇ ಕುಂತ್ಕೊಂಡಿಲ್ಲ, ಇಲ್ಲಿ ಕರೆದ್ರು ಬರ್ತೀನಿ, ನನಗೇನು ಸಂಶಯ ಏನಿಲ್ಲ. ಮಾಡಿ ಈ ಒಳ್ಳೆಯ ಒಂದು ಅಭಿವೃದ್ಧಿ ಆಗುವಂತ ಒಂದು ರೀತಿಯಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.